ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಬಾಳೆಕಾಯಿ ಮತ್ತು ಮಾವಿನಕಾಯಿಯಲ್ಲಿ ಮಾಡಿರುವಂತಹ ಕರಿ. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೆಟೊ, 1 ಬೆಳ್ಳುಳ್ಳಿ ಗೆಡ್ಡೆ, ಮತ್ತು ಇಲ್ಲೊಂದು 6ರಿಂದ 7 ಒಣ ಮಾವಿನಕಾಯಿ ತುಂಡುಗಳು, ಮತ್ತು 1 ಬಾಳೆಕಾಯಿ. ಇದಿಷ್ಟು ನಮಗೆ ಬೇಕಾಗಿರುವಂತಹ ಪದಾರ್ಥಗಳು. ಇದರ ಜೊತೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಮೆಂತ್ಯೆ, ಹುಣಸೆ ರಸ ಮತ್ತು ಖಾರದ ಪುಡಿ ಇಷ್ಟು ಬೇಕಾಗಿರೋಂಥದ್ದು. ಅದು ಮುಂದೆ ಒಗ್ಗರಣೆ ಮಾಡುವಾಗ ತೋರಿಸ್ತೀನಿ. ಈಗ ನೋಡಿ, ಹುಣಸೆ ಹಣ್ಣು ಇಷ್ಟು ನೆನೆಸೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಬಾಳೆಕಾಯಿನ ಎರೆದ್ಬಿಟ್ಟು ತೊಳೆದ್ಬಿಟ್ಟು ಈ ಥರ ತುಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ ಕಟ್ ಮಾಡಿರೋಂಥ ಪೀಸ್ಗಳು. ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಣ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಬಾಳೆಕಾಯಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಹೇಳಿ ಈ ಥರ ಮ್ಯಾರಿನೇಟ್ ಮಾಡೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ. ಒಂದು 5 ನಿಮಿಷ ರೆಸ್ಟ್ ಮಾಡಲಿ. ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಏನು ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಟೊಮೆಟೊ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ. ಓಕೆನಾ? ನೋಡಿ, ಜಜ್ಜಿದ್ದೀನಿ. ಇದೆಲ್ಲ ಇವಾಗ ನಾನು ಆವಾಗಲೇ ನಿಮ್ಗೆ ಏನೇನು ಪದಾರ್ಥಗಳು ತೋರಿಸಿದ್ದೆ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಕೂಡ ಮ್ಯಾರಿನೇಟ್ ಆಗಿದೆ. ಈಗ ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲೊಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಸಹ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನಾನು ಸಡನ್ನಾಗಿ ಹಾಕಕ್ಕೆ ಹೋದೆ. ಅದರಲ್ಲಿ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಿತ್ತು. ಹಾಗಾಗಿ ಈಗ ನೋಡಿ, ಇದನ್ನೆಲ್ಲ ಅದಕ್ಕೆ ಅಂದರೆ ಮ್ಯಾರಿನೇಟ್ ಮಾಡಿರೋಂಥ ಬಾಳೆಕಾಯಿನ ಈ ಎಣ್ಣೆಗೆ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಈವನಾಗಿ ಎಲ್ಲ ಕಡೆ ಅದು ಫ್ರೈ ಆಗಬೇಕು. ಹಾಗೆ ಈ ಥರ ನಾವು ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದೊಂದು ನಿಮಿಷ ಆಗುತ್ತೆ ಫ್ರೆಂಡ್ಸ್ ಇದು ಫ್ರೈ ಮಾಡಲಿಕ್ಕೆ. ಇನ್ನೂ ಡೀಪ್ ಫ್ರೈ ಏನು ಮಾಡಬೇಡಿ. ಜಸ್ಟ್ ಸ್ವಲ್ಪ 1 ನಿಮಿಷ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ ಥರ ನಿಧಾನವಾಗಿ ಎಲ್ಲ ಕಡೆ ಈವನಾಗಿ ಫ್ರೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಎಲ್ಲ ಕಡೆ ಆಗಬೇಕಲ್ಲ, ಹಾಗಾಗಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಕಡೆ ನೀವು ನೋಡಬೇಕು ಅದು ಫ್ರೈ ಆಗಿದೆಯಾ ಅಂತ ಹೇಳಿ. ಓಕೆ, ಇವಾಗ ನಾನು ಇದನ್ನೆಲ್ಲ ಪಕ್ಕಕ್ಕೆ ಎತ್ಕೊಂಡು ಒಂದು ಪ್ಲೇಟಲ್ಲಿ ಇಡ್ತೀನಿ. ನೋಡಿ, ಇದನ್ನೆಲ್ಲ ತಗೊಳ್ತಾ ಇದ್ದೀನಿ. ಇದೇ ಎಣ್ಣೆಗೆ ನಾವು ಒಗ್ಗರಣೆ ಹಾಕ್ಕೊಳ್ಬಹುದು. ನೋಡಿ, ಈಗ ಇದನ್ನೆಲ್ಲ ತೆಗೆದಿಟ್ಟಾಯಿತು ಫ್ರೆಂಡ್ಸ್. ಈಗ ಆಲ್ರೆಡಿ ಎಣ್ಣೆ ಕಾದಿದೆ ಅಲ್ವಾ, ಸೊ ನಾನು ಇದಕ್ಕೆ ಈಗ ಒಂದು 6ರಿಂದ 7 ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೆಂತ್ಯ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಾದ್ಮೇಲೆ
ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ನಾವು ಹಾಕ್ಕೋಬೇಕು. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಚಿಟಪಟ ಅಂದಮೇಲೆ ಈಗ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಅದೇ ಎಣ್ಣೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಎಣ್ಣೆ ಕಡಿಮೆನೇ ಇದೆ. ನಾನೀಗ ಸ್ವಲ್ಪ ಈರುಳ್ಳಿ ಅಲ್ಲೇ ಬಿಟ್ಟಿದೆ, ಮತ್ತು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೊಂದು ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಮಧ್ಯೆ ಗಾಡಿಗಳದ್ದು ಸೌಂಡ್ ಮಾಡಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ನಾವು ರೋಡ್ ಸೈಡ್ ಇರೋದ್ರಿಂದ ಗಾಡಿಗಳ ಶಬ್ದ ಬರ್ತಿದೆ. ಆದಷ್ಟು ನಾನು ಗಾಡಿ ಇಲ್ದಿರೋವಾಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಹಾಗೊಂದು ಹೀಗೊಂದು ಗಾಡಿ ಬಂದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈಗ ಫ್ರೈ ಆಗಿರೋಂಥ ಈರುಳ್ಳಿನ ನಾನು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊತಿದ್ದೀನಿ. ಒಂದೇ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಬಿಟ್ಟಿದ್ದೀನಿ. ಅದಕ್ಕೆ ಈಗ ಈ ಕಟ್ ಮಾಡಿರೋಂಥ ಟೊಮೆಟೊನ ಇದಕ್ಕೆ ಸೇರಿಸ್ಕೋಬೇಕು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈ ಟೊಮೆಟೊ ಒಂದು ಸ್ವಲ್ಪ ಒಗ್ಗರಣೆ ಇತ್ತಲ್ಲ ಈರುಳ್ಳಿದು, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಚಿಟಿಕೆ ಅರಿಶಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಡಿಮೆ ಇರೋದ್ರಿಂದ ತಳ ಅಂಟುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತಾಯಿದ್ರೆ ತಳ ಅಂಟೋದಿಲ್ಲ. ಈಗ ನೋಡಿ ಫ್ರೆಂಡ್ಸ್, ನಾವೇನು ಹುಣಸೆ ಹಣ್ಣು ನೆನೆಯೋಕೆ ಇಟ್ಟಿದ್ನಲ್ಲ, ನೋಡಿ ಈಗ ಮಾವಿನಕಾಯಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಈಗ ಹುಣಸೆ ರಸನ ಚೆನ್ನಾಗಿ ಕಿವುಚ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಒಣ ಮಾವಿನಕಾಯಿ ಹಾಕ್ಕೊಳ್ಳೋದ್ರಿಂದ ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ಳಿ. ಯಾಕೆ ಅಂದರೆ ನಮಗೆ ಈ ಮಾವಿನಕಾಯಿ ಒಣದ್ದೇನು ಹಾಕ್ತೀವಲ್ಲ ಅದರಲ್ಲೇ ರಸ ಬಿಟ್ಕೊಂಡ್ರೆ ಹುಳಿ ತುಂಬ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹುಣಸೆ ಹಣ್ಣು. ಈಗ ನೋಡಿ, ನಾನು ಹುಣಸೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಟೊಮೆಟೊ ಎಲ್ಲ, ಈ ಹುಣಸೆ ರಸ, ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಈಗ ನೋಡಿ, ಚೆನ್ನಾಗದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿತ್ತು. ಈಗ ಮಾವಿನಕಾಯಿ ಏನಿತ್ತಲ್ಲ ಅದನ್ನು ನಾನಿಲ್ಲಿ ತೊಳೆದ್ಬಿಟ್ಟು ಮಾವಿನಕಾಯಿ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಇದು ಬೇಯ್ತಾ ಮಾವಿನಕಾಯಿ ಏನು ಹಸಿ ಅಂದರೆ ಒಣಗಿತ್ತಲ್ಲ ಅದೆಲ್ಲ ಸ್ವಲ್ಪ ನೆನಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಹುಳಿ ಬಿಟ್ಕೊಳ್ಳೋಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಹುಣಸೆಹಣ್ಣು ಮತ್ತು ಟೊಮೆಟೊ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಈಗ ಫ್ರೈ ಮಾಡಿಟ್ಟಿದ್ದೀವಲ್ಲ ಪಕ್ಕದಲ್ಲಿ ನೋಡಿ ಬಾಳೆಕಾಯಿನ, ಇದನ್ನು ಸಹ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೇ ನಾನು ಯಾಕೆ ಬಾಳೆಕಾಯಿ ಹಾಕಿದೆ ಅಂದರೆ ಆಲ್ರೆಡಿ ಹುಳಿ ಉಪ್ಪು ಎಲ್ಲ ಇದಕ್ಕೆ ಹಿಡೀಲಿ. ಆಲ್ರೆಡಿ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿದ್ವಿ, ಆದರೆ ಇವಾಗ ಇದರಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಬಾಳೆಕಾಯಿನ ಈಗಲೇ ಹಾಕಿರೋಂಥದ್ದು. ಇವಾಗ ಇದನ್ನು ನಾವು ಚೆನ್ನಾಗಿ, ನಾನಿಲ್ಲಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಓಕೆ, ಆಗಿದೆ. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಇದು ಸ್ವಲ್ಪ ಬೇಯಬೇಕು. ಸಾರಿ ಫ್ರೆಂಡ್ಸ್, ಇಲ್ಲೊಂದು ಸ್ವಲ್ಪ ನೀರು ಬೇಕಿತ್ತು, ನೀರು ಕೂಡ ಹಾಕಿದ್ದೀನಿ. ಈಗ ನೀರು ಹಾಕಾದ್ಮೇಲೆ ನಾವು ಮುಚ್ಚಿಟ್ಬಿಡೋಣ. ಅದೊಂದು 5 ನಿಮಿಷ ಬೇಯಲಿ. ಅಷ್ಟರಲ್ಲಿ ನಾನು ಈರುಳ್ಳಿ ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಮಿಕ್ಸಿಗೆ ಹಾಕೋಕ್ಕೆ, ಅದರ ಜೊತೆಗೆ ಇಲ್ಲೊಂದು 4ರಿಂದ 5 ಮೆಣಸಿನ್ಕಾಯಿನ ಸಹ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ನಾನು ಫ್ರೈ ಮಾಡಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿರೋದು.
ಇವಾಗ ನೋಡಿ ರುಬ್ಬಿರೋಂಥ ಪೇಸ್ಟನ್ನು ನಾನಿಲ್ಲಿ ಕುದೀತಾ ಇರುವ ಈ ಬಾಳೆಕಾಯಿ ಕರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನೀವು ನೋಡ್ಕೊಳ್ಳಿ ನೀರು ಎಷ್ಟು ಬೇಕು ಅಂತ ಹೇಳಿ. ನಾನು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಏನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದು, ಮೆಣಸಿನ್ಕಾಯಿ ಇವಾಗ ಹಾಕಿರೋದ್ರಿಂದ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಬಾಳೆಕಾಯಿಗೆ ಇದೆಲ್ಲ ಚೆನ್ನಾಗಿ ಹಿಡಿಬೇಕು ಮತ್ತು ಆ ಮಾವಿನಕಾಯಿಯಲ್ಲಿರುವಂಥ ರಸ ಎಲ್ಲ ಬಿಡಬೇಕು. ಆವಾಗಲೇ ಇದು ಕರಿ ಚೆನ್ನಾಗಾಗುತ್ತೆ. ಇದು ಲೈಕ್ ಮೀನು ಸಾರಿದ್ದಂಗೆ ಇರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಹುಳಿಯಾಗಿ ಖಾರವಾಗಿ ಯಮ್ಮಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಬೇಕು ಇದನ್ನು. ಬಾಳೆಕಾಯಲ್ಲಿ ನಾವು ಮೀನು ಸಾರಿನ ಟೇಸ್ಟೇ ನೋಡಬಹುದು, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಮುಚ್ಚಿಟ್ಟಿದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿದ್ಮೇಲೆ ಓಪನ್ ಮಾಡಿದರೆ ನೋಡಿ ಹಿಂಗಾಗಿರುತ್ತೆ. ಮತ್ತು ನಾನು ಇದನ್ನೆಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿಯು ಕೂಡ ಚೆನ್ನಾಗಿ ರಸ ಬಿಡ್ತಾ ಇದೆ. ಈ ಕರಿನ ಮಾಡಿಬಿಟ್ಟು ತಕ್ಷಣ ಸರ್ವ್ ಮಾಡಬೇಡಿ ಫ್ರೆಂಡ್ಸ್. ಇದು ಒಂದು ಹಾಫ್ ಆನ್ ಅವರ್ 1 ಅವರ್ ಚೆನ್ನಾಗಿ ಎಷ್ಟೊತ್ತು ನೀವು ಮಾಡಿ ಇಟ್ಬಿಟ್ಟು ಒಂದು ಅದು ಚೆನ್ನಾಗಿ ನೆನೀಬೇಕು. ಅಂದರೆ ಆ ಮಾವಿನಕಾಯಿ ರಸ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಈ ಕರಿ ಏನು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಲೈಕ್ ಬೆಳಗ್ಗೆ ಮಾಡಿಟ್ಬಿಟ್ಟು ಮಧ್ಯಾಹ್ನ ತಿಂದರೆ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಈಗ ನೋಡಿ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಈಗ ಕುದ್ದಿದೆ. ಈಗ ನೋಡಿ ನಾನು ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಿಮಗೆ ಹೇಗಾಗಿದೆ ಅಂತ ಸರ್ವ್ ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ತುಂಬ ಈಸಿ. ಲೈಕ್ ಯಾರೆಲ್ಲ ಮೀನು ಸಾರು ತಿನ್ನಲ್ಲ ಅವ್ರು ಇದನ್ನು ಈ ಥರ ಮಾಡ್ಕೊಂಡು ತಿನ್ನಬಹುದು, ಅಷ್ಟೇ ಟೇಸ್ಟ್ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅಂಥವರು ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಬಹುದು. ನಮಗೆ ನಾನ್ ವೆಜ್ ಬಿಟ್ಟಿದ್ದೀವಿ ಅಂತಲೇ ಅನಿಸಲ್ಲ, ಅದೇ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ರೆಸಿಪಿ ನೋಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರಮ್ ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್.